ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ವ್ಯಾವಹಾರಿಕವಾಗಿ ಅಥವಾ ಮನೆಯಲ್ಲಾದರೂ ಕೂಡ ಅತಿಯಾದಂತಹ ಕೋಪದಿಂದ ವರ್ತಿಸ್ತೀರಿ ಈ ದಿವಸ. ಆ ರೀತಿಯ ವರ್ತನೆ ಏನಾಗುತ್ತೆ ಅಂತಂದರೆ ನಿಮ್ಮ ಆತ್ಮೀಯರನ್ನು ಬಂಧುಗಳನ್ನು ಎಲ್ಲ ದೂರ ಮಾಡಿಬಿಡುತ್ತೆ. ಏನಪ್ಪ ಮಾತಾಡಿದ್ರೆ ಸಾಕು ಸಿಟ್ಟು ಮಾಡ್ತಾನೆ ಅಥವಾ ಮಾತಾಡಿದ್ರೆ ಸಾಕು ಸಿಟ್ಟು ಮಾಡ್ತಾಳೆ ಅಂತಕ್ಕಂತಹ ಭಾವನೆ ನಿಮ್ಮ ಮೇಲೆ ಬರುತ್ತೆ. ಎಲ್ಲರೂ ಕೂಡ ದೂರ ಸರ್ಕೊಂಡ್ಬಿಡ್ತಾರೆ. ನಿಮ್ಮ ಸಹವಾಸವೇ ಬೇಡ ಅನ್ನುವಂತಹ ರೀತಿಯಲ್ಲಿ ದೂರ ಆಗ್ತಾರೆ ಅನ್ನುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇರ್ತೀರಿ. ನಿಮಗೇನೋ ಯಾವುದು ಖುಷಿ ಬರುತ್ತೋ ಆ ಕೆಲಸಕ್ಕೆ ಹಣ ಖರ್ಚಾಗುವಂಥದ್ದು. ವಿಶೇಷವಾದಂತಹ ವ್ಯಕ್ತಿಯನ್ನು ಭೇಟಿಯಾಗುವಂತಹ ಸಾಧ್ಯತೆ ಇದೆ, ಅವಕಾಶಗಳಿದೆ. ಯಾವುದೋ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಾನೆ. ಇಡೀ ಜಗತ್ತಾಗಲಿ, ಇಡೀ ದೇಶವಾಗಲಿ, ಇಡೀ ರಾಜ್ಯವಾಗಲಿ ಆ ವ್ಯಕ್ತಿಯನ್ನು ವಿಶೇಷ ವ್ಯಕ್ತಿ ಅಂತ ಹೇಳಿ ತೀರ್ಮಾನ ಮಾಡಿರುತ್ತೆ. ಅಂತಹ ವ್ಯಕ್ತಿಯನ್ನು ನೀವು ಭೇಟಿ ಮಾಡೋದಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದು. ಚಿಕ್ಕ ಮಕ್ಕಳ ಜೊತೆಯಲ್ಲಿ ಯಾವುದೇ ರೀತಿಯ ಗೌಪ್ಯವಾದ ವಿಚಾರಗಳನ್ನು ಮಾತಾಡಬೇಡಿ. ಅದು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಬಹುದು ಅನ್ನುವಂತಹ ಸೂಕ್ಷ್ಮ. ನಿಮ್ಮ ಗೌರವ, ಸನ್ಮಾನ ಅಥವಾ ನಿಮಗಿರತಕ್ಕಂತಹ ಸ್ಥಾನ, ಮಾನ, ಮರ್ಯಾದೆ ಎಲ್ಲವೂ ಕೂಡ ಹೆಚ್ಚಾಗುವಂಥದ್ದಿದೆ. ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ ಅಂತಕ್ಕಂಥದ್ದು. ಚಲನಚಿತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗುವಂತಹ ದಿವಸ ಇದು. ರುದ್ರಮನ್ಯುವನ್ನು ಪ್ರಾರ್ಥನೆ ಮಾಡಿ. ಇರತಕ್ಕಂತಹ ಕೋಪ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗಲಿ. ಪೂರ್ಣ ಬಿಟ್ಟುಬಿಟ್ರೆ, ಮೌನಕ್ಕೆ ಶರಣು ಹೋದರೆ, ಕೋಪವನ್ನೇ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಅದರಂತೆ ನಡ್ಕೊಂಡ್ರೆ ಬಹಳ ಒಳ್ಳೆಯದಾಗುವಂಥದ್ದಿದೆ. ಆದರೆ ರಕ್ತಗತವಾದಂತಹ ಸ್ವಭಾವ ಅದು ಪೂರ್ಣವಾಗಿ ಎಲ್ಲಿ ಬಿಡೋಕ್ಕಾಗತ್ತೆ. ಅದರಿಂದ ಕಡಿಮೆಯಾದರೂ ಮಾಡ್ಕೊಳ್ಳಿ ಅಂತಕ್ಕಂತಹದ್ದು ಸಲಹೆ. ಮೇಷರಾಶಿಯವರು ತಮಗಿರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ, ಹಾಗೆ ನೀವು ಹುಟ್ಟಿದಂತಹ ಸಮಯದಲ್ಲಿ ಜಾತಕದ ಪ್ರಕಾರ ನಿಮಗಿರತಕ್ಕಂತಹ ಆ ದಿನದ ಗ್ರಹಗತಿಯ ಬದಲಾವಣೆಯಿಂದ ಆಗತಕ್ಕಂತಹ ಅಸ್ತವ್ಯಸ್ತಗಳು, ಒಳಿತು ಕೆಡಕು ಇವೆಲ್ಲವೂ ಕೂಡ ಸಮವಾಗಿ ನಿಮಗೆ ಫಲವನ್ನು ನೀಡಬೇಕು ಅನ್ನುವಂತಹ ಭಾವನೆಯಿಂದ ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ 11 ಬಾರಿ ಪ್ರಾರ್ಥನೆ ಮಾಡಿ ಆ ರುದ್ರದೇವರ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ದೊರಕಲಿ. ಮನಸ್ಸಿನಲ್ಲಿರತಕ್ಕಂತಹ ದುಗುಡ ದುಮ್ಮಾನಗಳು ದೂರವಾಗಲಿ. ಹಾಗೆ ನಿಮಗಿರತಕ್ಕಂತಹ ಕೋಪವೂ ಕೂಡ ತನ್ನಿಂದ ತಾನೇ ಕರಗಿ ಶಾಂತ ಸ್ವಭಾವ ನಿಮ್ಮನ್ನು ಕಾಪಾಡಲಿ. ಶುಭವಾಗಲಿ. ವೃಷಭ ರಾಶಿ. ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸೂಚನೆ. ಜಾಗ್ರತೆಯನ್ನು ವಹಿಸಿ. ಏನೂ ಆಗೋದು ಬೇಡ. ಆದರೆ ಏನಾದರೂ ವ್ಯತ್ಯಾಸಗಳಾದರೆ ಅದನ್ನು ತಾತ್ಸಾರ ಮಾಡದಲೇ ಕ್ಷಣದಲ್ಲಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದು ಆಗಲಿ ಅಂತಕ್ಕಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿಯಾಗುವಂತಹ ದಿವಸ. ಎಲ್ಲವುದಕ್ಕೂ ಕೂಡ ಏನೋ ಒಂದು ಮಾತು ಬರ್ತಕ್ಕಂಥದ್ದು. ಹೀಗೇ ಮಾಡಬೇಕು, ಹಾಗೇ ಮಾಡಬೇಕು, ಮಾಡಿದಂತಹ ಕೆಲಸಗಳನ್ನು ಒಪ್ಕೊಳ್ಳದೇ ಇರತಕ್ಕಂಥದ್ದು, ಪರಿಶ್ರಮಕ್ಕೆ ಬೆಲೆ ಸಿಕ್ಕದೇ ಇರತಕ್ಕಂಥದ್ದು, ಮಾತಿಗೆ ಗೌರವ ಸಿಕ್ಕದೇ ಇರತಕ್ಕಂಥದ್ದು, ಸಮಯಕ್ಕೆ ಯಾವುದೇ ರೀತಿಯ ಒಂದು ಬೆಲೆಯನ್ನು, ಮೌಲ್ಯವನ್ನು ಕೊಡದೇ ಇರತಕ್ಕಂಥದ್ದು ಇವೆಲ್ಲ ನಡೆಯುವ ಸಾಧ್ಯತೆ ಇರುತ್ತೆ. ಎಲ್ಲ ಕೆಲಸಗಳನ್ನು ತುಂಬ ಶ್ರದ್ಧೆಯಿಂದ ಮಾಡಬೇಕು. ಯಾರ ಏನೇ ಮಾತಾಡಲಿ, ಯಾರ ಏನೇ ಆಕ್ಷೇಪಣೆ ಮಾಡಲಿ, ನಿಮಗೆ ನಿಮ್ಮ ಕರ್ತವ್ಯ ಏನಿದೆ ಅದು ಮುಖ್ಯ. ಪ್ರಾಮಾಣಿಕವಾಗಿ ಅದನ್ನು ಮಾಡಬೇಕು. ಒಂದು ಮಾತು ಬರುತ್ತೆ ಹೋಗುತ್ತೆ, ಆದರೆ ಅಗತ್ಯ ಇರುವಂಥದ್ದು ನಿಮಗೆ, ಅದರ ಮಾಲೀಕರಿಗಲ್ಲ. ಹಾಗಾಗಿ ನಿಮಗೆ ಆ ತಾಳ್ಮೆ ಇರಬೇಕು ಅನ್ನುವಂಥದ್ದು. ಅಗತ್ಯ ಬಿದ್ದರೆ, ಆ ರೀತಿಯ ಸಂದರ್ಭ ಬಂದರೆ ಕೆಲಸವನ್ನು ಬೇಕಾದರೂ ಬಿಟ್ಬಿಡ್ತೀನಿ ಅಂತಕ್ಕಂತಹ ತೀರ್ಮಾನಕ್ಕೆ ನೀವೇನೋ ಬರ್ತೀರಿ. ಸತ್ಯ. ಆತ್ಮಗೌರವಕ್ಕೆ ಧಕ್ಕೆ ಆದಾಗ ಅಲ್ಲಿ ಒಂದು ಕ್ಷಣವೂ ಕೂಡ ಇರಬಾರ್ದು. ಶಾಸ್ತ್ರವೂ ಕೂಡ ಅದನ್ನೇ ಆದೇಶ ಮಾಡುತ್ತೆ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ಅತಿರಿಚ್ಯತೆ. ನಂದಲ್ಲದೆ ಇರತಕ್ಕಂತಹ ತಪ್ಪಿಗೆ ನಾನೇ ಹೊಣೆಗಾರ ಅಂತ ಹೇಳಿ ಅಪಕೀರ್ತಿ ಬಂದುಬಿಟ್ರೆ ಅದು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥದ್ದು. ಆದರೆ ಹಣದ ಅಗತ್ಯವು,
ಬೇರೆ ಇನ್ಯಾವುದು ಅಗತ್ಯತೆಯು ಇದ್ದಾಗ ಆ ಕೆಲಸವನ್ನು ಅಷ್ಟು ಸುಲಭವಾಗಿ ನೀವು ಬಿಟ್ಟು ಬಂದುಬಿಟ್ರೆ ಮತ್ತೆ ಸಿಕ್ಕಬೇಕಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಇದೆಲ್ಲವನ್ನು ಸೂಕ್ಷ್ಮಗಳನ್ನು ಬಹಳ ನಿಧಾನವಾಗಿ ಚಿಂತಿಸಿ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಯುವಕರು ತಮ್ಮ ಕೆಲಸದಲ್ಲಿ ತಾಳ್ಮೆಯನ್ನು ವಹಿಸಬೇಕು. ಆ ವಯಸ್ಸು ಹಾಗೆ ಮಾಡಿಬಿಡುತ್ತೆ. ಯಾವುದೋ ಬಿಸಿ ರಕ್ತ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೂ ಕೂಡ ನನಗೇನು ಅಸಾಧ್ಯ ಅಲ್ಲ, ನಾನೆಲ್ಲವನ್ನೂ ಸಾಧನೆ ಮಾಡಿ ತೋರಿಸ್ತೀನಿ ಅಂತಕ್ಕಂಥದ್ದು ಅಲ್ಲಿ ಆಗುವಂಥದ್ದು ಅನುಭವದ ಕೊರತೆ, ಅದನ್ನು ಗಮನಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ತೊಂದರೆ ಆಗುತ್ತೆ. ಭವಿಷ್ಯದಲ್ಲಿ ತೊಂದರೆಯನ್ನು ಮಾಡಿಕೊಳ್ಬಾರ್ದು. ಇವತ್ತು ಯಾವುದೋ ಒಂದು ಕೆಟ್ಟ ನಿರ್ಧಾರವನ್ನು ಮಾಡಿ ಆ ಕಪ್ಪು ಚುಕ್ಕಿ ಸಮಾಜದಲ್ಲಿ ಹಾಗೆ ಉಳಿದು ಬಿಟ್ಟರೆ ಮುಂದೆ ತೊಂದರೆ ಆದೀತು ಅನ್ನುವಂಥದ್ದು ಸೂಕ್ಷ್ಮ. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯನ್ನು ಮಾಡುವಾಗ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಪಾರ್ವತಿಯನ್ನು ಕುರಿತು ಮಾಡಿ, ಆ ಜಗನ್ಮಾತೆ ನಿಮಗೆ ಸನ್ಮಂಗಳವನ್ನು ಉಂಟು ಮಾಡಲಿ, ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ಮಿಥುನ ರಾಶಿ ಎಲ್ಲ ಕೆಲಸದಲ್ಲೂ ಕೂಡ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ತಲೆನೋವನ್ನು ಅನುಭವಿಸ್ತೀರಿ. ಮೈಗ್ರೇನ್ ಅಂತ ಏನು ಹೇಳ್ತಾರೆ ಅದು ಕೂಡ ನಿಮಗೆ ತೊಂದರೆಯನ್ನು ಮಾಡಬಹುದು. ಕಣ್ಣಿನ ದೃಷ್ಟಿ ನಿಮಗೆ ತೊಂದರೆಯನ್ನು ಮಾಡಬಹುದು. ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಬೇರೆಲ್ಲ ಕೆಲಸಕ್ಕೆ ಅಡ್ಡಿಯಾಗುವಂಥದ್ದಿದೆ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸಗಳು ಚುರುಕುಗೊಳ್ಳುತ್ತೆ. ಅಂದರೆ ಇವತ್ತು ಗುರುವಾರ 1:30 ಇಂದ 3 ಗಂಟೆ ರಾಹುಕಾಲದ ನಂತರದಲ್ಲಿ ನಿಮ್ಮ ಕೆಲಸಗಳು ಒಂದಷ್ಟು ಆಗಬಹುದು ಅನ್ನುವಂತಹ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಲಹೆ, ಸೂಚನೆ, ಮಾರ್ಗದರ್ಶನ ಏನು ಮಾಡೋಕ್ಕೆ ಹೋಗಬೇಡಿ. ಅದು ಯಾವುದೂ ಪ್ರಯೋಜನಕ್ಕೆ ಬರಲ್ಲ. ನಿಮಗೆ ಅವಮಾನಕ್ಕೆ ದಾರಿ ಅಷ್ಟೇ ಹೊರತು ನಿಮಗೆ ಯಾವುದೇ ರೀತಿ ಅದರಿಂದ ಆದಾಯ, ಲಾಭ ಅನ್ನುವಂಥದ್ದು ಇರೋದಿಲ್ಲ. ಮನೆಯಲ್ಲೇ ಇರೋದರಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ಸಂಬಂಧಿಕರು ಮನೆಗೆ ಬರೋದ್ರಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಆಗಬಹುದು. ಬರೋರನ್ನ ಬೇಡ ಅಂತ ಹೇಳೋಕ್ಕಾಗತ್ತೆ, ಆದರೆ ಅದು ನಿಮಗೆ ಸ್ವಲ್ಪ ಕಿರಿಕಿರಿಗೆ ದಾರಿಯಾಗತ್ತೆ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ, ಗುರುವಿನ ಸ್ಥಾನದಲ್ಲಿ ಅವರನ್ನು ನೀವು ಪ್ರಾರ್ಥನೆ ಮಾಡಿದಾಗ, ಅವರ ಅನುಗ್ರಹ ನಿಮಗೆ ದೊರಕಿದಾಗ ಇರತಕ್ಕಂತಹ ಕೆಲವು ಗೊಂದಲಗಳು, ಸಮಸ್ಯೆಗಳು ದೂರವಾಗ್ತಕ್ಕಂಥದ್ದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡುವಾಗ ತದೇಕ ಚಿತ್ತದಿಂದ, ಶುದ್ಧವಾದಂತಹ ಮನಸ್ಸಿನಿಂದ ಆ ಬಾಬಾರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬತಕ್ಕಂತಹ ವಿಶಾಲ ಬುದ್ಧಿಯಿಂದ, ವಿಶಾಲ ಭಾವನೆಯಿಂದ ಬಾಬಾರನ್ನು ಪ್ರಾರ್ಥನೆ ಮಾಡಿ, ಅವರ ಅನುಗ್ರಹ, ಆಶೀರ್ವಾದ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ, ಪೂರ್ವಾರ್ಜಿತವೋ ಪಿತ್ರಾರ್ಜಿತವೋ ಈ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ನಿಮಗೇನೋ ಲಾಭ ಆಗತ್ತೆ, ಏನೋ ಸಿಕ್ಕತ್ತೆ ಅನ್ನುವಂತಹ ಸೂಚನೆಗಳು ಕಾಣ್ತಾ ಇದೆ. ಆಸ್ತಿಯೇ ಇಲ್ಲದೆ ಹೋಗ್ಬಿಟ್ರೆ ಅನ್ನುವಂಥದ್ದು ಕೆಲವು ಪ್ರಶ್ನೆ ಇರುತ್ತೆ. ಆದರೆ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ಹಣದ ಹರಿವು ನಿಮ್ಮ ಕಡೆ ಬರ್ತಕ್ಕಂಥದ್ದು, ಇನ್ಯಾವುದೋ ಅನುಕೂಲ ನಿಮಗೆ ಆಗುವಂಥದ್ದು, ಹೀಗೆಲ್ಲ ಒಂದು ಲಾಭ ಅಥವಾ ಲಾಭಾಂಶ ನನಗಿವತ್ತು ದೊರಕುತ್ತೆ ಅಂತಕ್ಕಂತಹ ಒಂದು ಗ್ರಹಗತಿಯ ಫಲ, ಗ್ರಹ ಬಲ ನಮಗಿರಬೇಕಾದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಆ ಸೂಚ್ಯವಾದಂತಹ ವಿಚಾರ ನಮಗೆ ಲಾಭವನ್ನು ತಂದು ಕೊಡುತ್ತೆ ಅಂತ ಅರ್ಥ. ಸಾಮಾಜಿಕವಾದಂತಹ ವಲಯ ವಿಸ್ತಾರವಾಗ್ತಕ್ಕಂಥದ್ದು, ನೆಟ್ವರ್ಕ್ ಅನ್ನುವಂಥದ್ದು ಹೆಚ್ಚು ವಿಸ್ತಾರವಾಗ್ತಾ ಹೋಗುತ್ತೆ. ಅದರಿಂದ ನಿಮ್ಮ ಕೆಲಸಗಳಿಗೆ ಅನುಕೂಲವಾಗುವಂಥದ್ದಿದೆ. ವೈಯಕ್ತಿಕವಾದಂತಹ ಸೌಲಭ್ಯಕ್ಕೋಸ್ಕರವಾಗಿ ತುಂಬ ಹಣವನ್ನು ಖರ್ಚು ಮಾಡ್ತೀರಿ. ನಿಮಗೆ ಯಾವುದು ಖುಷಿಯನ್ನು ಕೊಡುತ್ತೋ, ಯಾವುದು ನಿಮಗೆ ಬೇಕಾಗಿರುತ್ತೋ, ಯಾವುದರ ಅಗತ್ಯತೆ ಇರುತ್ತೋ, ಯಾವುದರಿಂದ ನಿಮಗೆ ಆನಂದ ಅಂತ ಹೇಳಿ ಅನಿಸುತ್ತೋ ಆ ವಸ್ತುಗಳನ್ನು, ಆ ವಿಚಾರಗಳನ್ನು ಮುನ್ನೆಲೆಗೆ ತಂದುಕೊಂಡು ಅದಕ್ಕೋಸ್ಕರ ಖರ್ಚನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿ ನಿಮಗೇನಾದರೂ ಸಿಕ್ಕಿದರೆ ಅದು ನಿಮಗೆ ಮುಂದೆ ಒಳ್ಳೆಯ ಲಾಭಕ್ಕೆ ಅಥವಾ ಒಳ್ಳೆಯ ಜೀವನಕ್ಕೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ವ್ಯವಹಾರದಲ್ಲಿ ಲಾಭ ನಷ್ಟ ಇದನ್ನು ನೋಡಲೇಬೇಕಾದಂಥದ್ದು. ಅದು ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು. ಎಲ್ಲೋ ತುಂಬ ಅದೃಷ್ಟ ಚೆನ್ನಾಗಿರ್ತಕ್ಕಂಥವ್ರು ನಷ್ಟವನ್ನೇ ನೋಡೋದಿಲ್ಲ, ಲಾಭಾಂಶದಲ್ಲೇ ಅವರು ಮುಂದುವರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಮಾರ್ಗದರ್ಶನ, ಮಾತು ನಿಮಗೆ ಬಹಳ ಮುಖ್ಯವಾದಂಥದ್ದಾಗತ್ತೆ. ನಿಮ್ಮ ಮಾತು ಬಹಳ ಸ್ಪಷ್ಟವಾಗಿರಬೇಕು, ಜೊತೆಗೆ ಮಿತವಾಗಿರಬೇಕು. ಆಗ ಮಾತ್ರ ನಿಮ್ಮ ಉದ್ದೇಶ ಏನು ಅಂತಕ್ಕಂಥದ್ದು ಅರ್ಥವಾಗುವಂಥದ್ದು. ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮೂಲ ದೇವರು, ಮೂಲ ಊರಿನ ದೇವರು ಯಾವುದಿದೆ
ಆ ದೇವತೆಯನ್ನು ಪ್ರಾರ್ಥನೆ ಮಾಡಿ ಅನುಗ್ರಹವನ್ನು ಆಶೀರ್ವಾದವನ್ನು ಬೇಡಿ ಪಡ್ಕೊಳ್ಳಿ. ಶುಭವಾಗಿ.